ಜ್ಞಾನವೆಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಮಾಳ್ಪವರಿಂದ ಕಂಡು, ಮತ್ತೆ ಹಲವಂ ತಾನೇ ಸ್ವತಃ ಮಾಡಿ ತಿಳಿ ಎಂದ ಸರ್ವಜ್ಞ. ಈ ವಚನದಿಂದ ತಿಳಿಯುವುದೇನೆಂದರೆ, ಜ್ಞಾನವೆಂಬುದು ಒಂದಲ್ಲ ಒಂದು ರೀತಿಯಲ್ಲಿ ಪಡೆದುಕೊಳ್ಳುವಂಥದ್ದು. ಅದು ಬಾಲ್ಯಾವಸ್ಥೆಯಲ್ಲಿ ಶಾಲೆಯಲ್ಲಿ ಓದಿ ಕಲಿತದ್ದಾಗಿರಬಹುದು, ನಮ್ಮ ಸುತ್ತಮುತ್ತಲಿನ ವಸ್ತು ವಿಷಯಗಳ ಬಗ್ಗೆ ತಿಳಿಯುವುದಾಗಿರಬಹುದು, ಜೀವನದ ಅನುಭವಗಳಿಂದ ಅರಿತುಕೊಂಡಿದ್ದಾಗಿರಬಹುದು. ಕಲಿಕೆಗೆ ಯಾವುದೇ ನಿರ್ದಿಷ್ಟವಾದ ವಿಧಾನವಿಲ್ಲ, ಕಟ್ಟುಪಾಡುಗಳಿಲ್ಲ, ಹಾಗೆಯೇ ಕೊನೆ ಎಂಬುದೂ ಇಲ್ಲ. ಅದು ಸತತವಾಗಿ ನಡೆಯುತ್ತಲಿರುತ್ತದೆ. ಜೀವನ ಪೂರ್ತಿ ಕಲಿತರೂ ತಿಳಿದುಕೊಂಡಿದ್ದರೂ ಅದು ಕಡಿಮೆ ಅಂತ ಹೇಳ್ತಾರೆ. ಜ್ಞಾನಕ್ಕೆ ದೇಶ, ಭಾಷೆ, ಜಾತಿ, ವಯಸ್ಸು, ಅಂತಸ್ತಿನ ಭೇದವಿಲ್ಲ. ಜ್ಞಾನಕ್ಕೆ ಯಾರು ಬೇಕಾದರೂ ದಾಸರಾಗಬಲ್ಲರು. ಜ್ಞಾನ ನಿಜಕ್ಕೂ ಒಂದು ಶಕ್ತಿಯೇ ಸರಿ. ನಾವು ಮಾಡಿದಂತಹ ಯಾವುದೋ ಒಂದು ಕಾರ್ಯ ಒಂದು ಕ್ಷಣಕ್ಕೆ ಅದು ವ್ಯರ್ಥವೆಂದೆನಿಸಬಹುದು. ಆದರೆ ವಿದ್ಯೆ, ನಾವು ಎಲ್ಲೋ ಹಿಂದೆ ಓದಿದ ಒಂದು ಪದವಾಗಲಿ, ಸಾಲುಗಳಾಗಲಿ, ವಿಷಯದ ಮಾಹಿತಿಯಾಗಲಿ ಎಂದಿಗೂ ವ್ಯರ್ಥವಾಗಲಾರದು. ಅದರಿಂದ ಆ ಕ್ಷಣಕ್ಕೆ ಪ್ರಯೋಜನವಾಗದಿದ್ದರೂ ಮುಂದೊಂದು ದಿನ ಉಪಯೋಗಕಾರಿಯಾಗಿ ನಮ್ಮ ಕೈ ಹಿಡಿದೇ ಹಿಡಿಯುತ್ತದೆ. ಇದೆಲ್ಲ ಹೇಳುವಾಗ ನನಗೊಂದು ಸಾಲು ನೆನಪಾಗುತ್ತದೆ. ಹಾಸ್ಯ ಕಲಾವಿದರಾದ ಪ್ರಾಣೇಶ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಒಂದು ಮಾತು ಹೇಳ್ತಾನೆ ಇರ್ತಾರೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ನೀ ತಲೆ ಎತ್ತುವಂತೆ ಮಾಡುತ್ತೇನೆ ಎಂದು. ಇದರ ಅರ್ಥ, ನಾವು ವಿದ್ಯೆಯನ್ನು ನಿಷ್ಠೆಯಿಂದ ಪಡೆದುಕೊಂಡಿದ್ದೆಯಾದರೆ ಮುಂದೊಂದು ದಿನ ನಾವು ಈ ಸಮಾಜದಲ್ಲಿ ಗೌರವಾನ್ವಿತರಾಗಿ ಬಾಳುವಂತೆ ಮಾಡುತ್ತದೆ. ಕಲಿಕೆ ಜೀವನದಲ್ಲಿನ ಯಶಸ್ಸಿಗೆ ಒಂದು ದೊಡ್ಡ ಮಾರ್ಗದಂತೆ. ನಿಷ್ಠೆಯಿಂದ ಮಾಡುವ ಕಾರ್ಯ ಎಂದಿಗೂ ಯಶಸ್ಸಿನ ಫಲಿತಾಂಶವನ್ನೇ ನೀಡುತ್ತದೆ. ಯಶಸ್ಸು ಬೇಗನೂ ಸಿಗಬಹುದು, ಇಲ್ಲ ಸ್ವಲ್ಪ ತಡವಾಗಿಯಾದರೂ ಸಿಗಬಹುದು. ಮನಪೂರ್ವಕವಾಗಿ ಮಾಡಿದಾಗ ನೆನಪಿರಲಿ, ಯಶಸ್ಸು ನಮ್ಮದೇಯಾಗಿರುತ್ತದೆ. ನಿಷ್ಠೆ ಜ್ಞಾನದ ಕೈಗನ್ನಡಿ. ಮತ್ತೊಂದು ಮಾತು ಸ್ನೇಹಿತರೆ, ಇದು ನಿಮಗೆಲ್ಲರಿಗೂ ಗೊತ್ತಿರೋದೆ. ಜೀವನದಲ್ಲಿ ನಮ್ಮ ಬಂಧುಗಳು, ಸ್ನೇಹಿತರು, ಮಕ್ಕಳು, ಕೊನೆ ಪಕ್ಷ ತಂದೆ ತಾಯಿ ಕೈಬಿಟ್ಟರೂ ನಮ್ಮ ಜೊತೆ ಇರೋ ಜ್ಞಾನ, ಕಲಿತಂತಹ ವಿದ್ಯೆ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ ಅನ್ನುವುದು ಅಕ್ಷರಶಃ ಸತ್ಯ. ನಾವು ಹುಟ್ಟಿರುವುದು ಭಾರತದ ಪುಣ್ಯಭೂಮಿಯಲ್ಲಿ. ಭಾಷೆ, ಸಂಸ್ಕೃತಿ, ಇತಿಹಾಸ, ಸಂಪ್ರದಾಯ ಹೀಗೆ ಎಲ್ಲವೂ ಕೂಡಿ ಬೆಳೆದಿರುವ ದೇಶ ನಮ್ಮದು. ವಿವಿಧತೆಯಲ್ಲಿ ಏಕತೆ ಎಂಬ ಭಾವೈಕ್ಯತೆಯನ್ನು ಸಾರುವ ದೇಶ ನಮ್ಮದು. ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿದ ಎಷ್ಟೋ ಜನರಿಗೆ ಈ ನಾಡು ನುಡಿಯ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ. ಆದರೆ ನಾನು ಹೇಳುವುದೇನೆಂದರೆ, ಯಾವುದೋ ದೂರದ ದೇಶದಿಂದ ಎಷ್ಟೋ ವ್ಯಕ್ತಿಗಳು ನಮ್ಮ ದೇಶದ ಬಗ್ಗೆ ಪ್ರೇರೇಪಿತರಾಗಿ ತಿಳಿದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿಯೇ ನೆಲೆಸುತ್ತಾರೆ ಕೂಡ. ಹೀಗಿರುವಾಗ ಈ ದೇಶದ ಪ್ರಜೆಗಳಾಗಿ ನಾವು ಕೂಡ ನಮ್ಮ ದೇಶದ ಬಗ್ಗೆ ತಿಳಿಯಬೇಕಲ್ಲವೇ? ಹೀಗೆ ಎಲ್ಲರೂ ತಿಳಿದುಕೊಂಡಾಗ ನಮ್ಮ ದೇಶದ ಏಳಿಗೆ, ಕುಂದು ಕೊರತೆಗಳ ಬಗ್ಗೆಯೂ ಗೊತ್ತಾಗುತ್ತದೆ. ಇದರಿಂದ ಮುಂದೆ ನಾವು ನಮ್ಮ ದೇಶಕ್ಕೆ ಏನು ಮಾಡಬಹುದು, ಮಾಡಿದರೆ ನಮ್ಮ ದೇಶವನ್ನು ಸಮೃದ್ಧ ಹಾಗೂ ಅಭಿವೃದ್ಧ ದೇಶವನ್ನಾಗಿ ನಿರ್ಮಿಸಲು ಸಾಧ್ಯವಾಗುವುದಿಲ್ಲವೇ? ನೀವೆಲ್ಲ ಅಂದುಕೊಳ್ಳಬಹುದು, ಹಾಗಾದರೆ ನಾವೆಲ್ಲ ಬಿಟ್ಟು ಓದಿ ಪದವಿಯನ್ನು ತೆಗೆದುಕೊಳ್ಬೇಕಾ ಅಂತ. ಆದರೆ ನನ್ನ ಮಾತಿನ ಅರ್ಥ ಅದಲ್ಲ. ಎಲ್ಲರಿಗೂ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಅನ್ನೋದು ಗೊತ್ತಿದ್ದರೆ ಸಾಕು. ಕೊನೆಯದಾಗಿ ಹೇಳಬೇಕಂದ್ರೆ, ಈಗ ನಾನು ನಿಮಗೆಲ್ಲ ತಿಳಿಸಿದ ಅಷ್ಟು ಮಾಹಿತಿ ಮೊದಲೇ ಗೊತ್ತಿದೆ. ಆದರೆ ಕೆಲವೊಮ್ಮೆ ಏನಾಗ್ತದಂದರೆ, ನಮಗೆ ಗೊತ್ತಿರುವಂತಹ ಸಾಕಷ್ಟು ವಿಷಯಗಳಿರ್ತವೆ. ಆದರೆ ನಾವು ನಮ್ಮ ಕೆಲಸ ಕಾರ್ಯ, ಮನೆ, ಸಂಸಾರಗಳೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿರುತ್ತೇವೆ. ಹಾಗೆ ಗೊತ್ತಿರೋದನ್ನು ಮರೆತಿದ್ದೇವೆ ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪ ನಮ್ಮ ಸೋ ಕಾಲ್ಡ್ ಪ್ರೆಸೆಂಟ್ ಲೈಫಿಂದ ದೂರ ಇಟ್ಟಿರ್ತೇವೆ ಅಷ್ಟೆ. ಹೀಗೆ ಮಾಹಿತಿ ಕಂಡಾಗ, ಓದಿದಾಗ ನಾವು ನಮ್ಮ ವಾಸ್ತವಕ್ಕೆ ಬಂದು ಅದರ ಅರಿವು ಮನದಟ್ಟಾಗುತ್ತದೆ. ಕಲಿಕೆಯ ಮಹತ್ವದ ಬಗ್ಗೆ ನನಗೆ ತಿಳಿದಿರುವುದನ್ನು ನಿಮ್ಮ ಮುಂದೆ ತಿಳಿದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದೇನೆ.
ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಮನ್ನಿಸಿ. ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ.